ಸಂಘಟನೆಗೆ ಕೆಟ್ಟ ಹೆಸರು ತರುವವರಿಗೆ ಗೇಟ್ ಪಾಸ್. ಹುಮ್ನಾಬಾದ್ನಲ್ಲಿ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ರಾಹುಲ್ ದಲಾಲೆ ಜಾತಿ ವರ್ಗ ವರ್ಣರಹಿತವಾಗಿ ಮಾನವೀಯ ಮೌಲ್ಯಗಳನ್ನೇ ಆಧಾರ ಸ್ತಂಭವಾಗಿ ಇಟ್ಟುಕೊಂಡು ದಮನಿತರ ಉದ್ಧಾರಕ್ಕೆ ಶ್ರಮಿಸುವ ಈ ಸಂಘಟನೆಯಲ್ಲಿ ಯಾರಾದರೂ ಸಂಘಟನೆಗೆ ಕೆಟ್ಟ ಹೆಸರು ತರುವುದು ಗಮನಕ್ಕೆ ಬಂದಲ್ಲಿ ಅಂಥವರಿಗೆ ಸಂಘಟನೆಯಿಂದ ಗೇಟ್ ಪಾಸ್ ನೀಡಲಾಗುವುದು ಎಂದು ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ರಾಹುಲ್ ದಲಾಲೆ ಅವರು ಅತ್ಯಂತ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದರು. ಇಲ್ಲಿನ ಪ್ರವಾಸಿ ಮಂದಿರದ ಕಾವೇರಿ ಪ್ರಾಂಗಣದಲ್ಲಿ ಶುಕ್ರವಾರ ವಿವಿಧ ಸಂಘಟನೆಗಳ ನೂರಾರು ಪದಾಧಿಕಾರಿಗಳು ದಲಿತ ಪ್ಯಾಂಥರ್ಗೆ ಸೇರ್ಪಡೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸೇರಿದ್ದ ಸಭೆಯಲ್ಲಿ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷ ಗಣಪತಿ ಅಸ್ತೋರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾದ ಸಭೆಯಲ್ಲಿ ಹೊಸಬರನ್ನು ಸನ್ಮಾನಿಸಿ ಸಂಘಟನೆಗೆ ಬರಮಾಡಿಕೊಂಡು ಮಾತನಾಡಿ, ಬುದ್ಧ, ಬಸವ, ಡಾಕ್ಟರ್ ಅಂಬೇಡ್ಕರ್ ತತ್ವಾದರ್ಶಗಳ ಪಾಲನೆ ಸಂಘಟನೆಯ ಅಸ್ತಿತ್ವದ ಸಿದ್ಧಾಂತ. ಎಲ್ಲರೂ ಇದಕ್ಕೆ ಬದ್ಧರಾಗಿ ನಡೆದುಕೊಳ್ಳುವುದು ಅನಿವಾರ್ಯ. ನೆಲ, ಜಲ, ಭಾಷೆ ಜೊತೆಯಲ್ಲಿ ಸರ್ಕಾರದ ವಿವಿಧ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿವೆಯೋ ಇಲ್ಲವೋ ಎಂಬ ಬಗ್ಗೆ ಪರಿಶೀಲಿಸಿ ಸೌಲಭ್ಯಗಳು ತಲುಪದಿರುವುದು ಸತ್ಯವಾಗಿದ್ದಲ್ಲಿ ನಿಯಮಾನುಸಾರ ಆಯಾ ಇಲಾಖೆ ಅಧಿಕಾರಿಗಳಿಗೆ ಮೊದಲು ಮನವಿ ಮಾಡಿ, ಅಷ್ಟಕ್ಕೂ ಅದು ಬಗೆಹರಿಯದೇ ಇದ್ದಾಗ ಪ್ರತಿಭಟನೆ ಮಾರ್ಗದಿಂದ ಸೌಲಭ್ಯ ವಂಚಿತರಿಗೆ ಸೌಲಭ್ಯ ಕಲ್ಪಿಸಲು ನಿಸ್ವಾರ್ಥವಾಗಿ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು. ಮುಂದುವರೆದು ಮಾತನಾಡಿದ ಅವರು, ಸಂಘಟನೆಗಳು ಉಪಜೀವನಕ್ಕಾಗಿ ಮಾಡುವ ಉದ್ಯೋಗವಲ್ಲ. ಕೆಲವರು ಇದನ್ನೇ ಉದ್ಯೋಗವೆಂದು ಭಾವಿಸಿದ್ದಾರೆ. ಖಂಡಿತ ಅದು ಶುದ್ಧ ತಪ್ಪು. ಆ ಕಲ್ಪನೆ ಇಟ್ಕೊಂಡು ಯಾರಾದರೂ ನಮ್ಮ ಸಂಘಟನೆಯಲ್ಲಿ ಪಾದಾರ್ಪಣೆ ಮಾಡಿದರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಸಂಘಟನೆಯಿಂದ ಮುಕ್ತಗೊಳಿಸಲಾಗುವುದು ಎಂದರು. ಈ ಸಂಘಟನೆ ಎಲ್ಲ ಹಂತದ ಪದಾಧಿಕಾರಿಗಳು ತಮ್ಮ ದೈನಂದಿನ ವ್ಯವಹಾರ ಅವಧಿ ಮುಗಿದ ನಂತರ ಸಮಾಜ ಸೇವೆಗೆ ಒಂದಿಷ್ಟು ಸಮಯ ಮೀಸಲಿಟ್ಟು ಜನಪರ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಂಘಟನೆ ಕೀರ್ತಿ ಹೆಚ್ಚಿಸಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷ ಗಣಪತಿ ಅಷ್ಟೋರೆ ಮಾತನಾಡಿ, ಇಂಥದೊಂದು ಸದುದ್ದೇಶ ಇಟ್ಟುಕೊಂಡು ಅಸ್ತಿತ್ವಕ್ಕೆ ತರಲಾದ ಸಂಘಟನೆಯಲ್ಲಿ ತಾಲೂಕಿನ ಜವಾಬ್ದಾರಿ ಪಡೆದ ನಾನೇ ಧನ್ಯ. ಯಾವತ್ತೂ ನನ್ನನ್ನು ಒಳಗೊಂಡು ಸಂಘಟನೆಯ ಯಾರೊಬ್ಬ ಪದಾಧಿಕಾರಿಗಳು ಸಂಘಟನೆಗೆ ಚ್ಯುತಿ ತರುವ ರೀತಿಯಲ್ಲಿ ನಡೆದುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನಿಸುತ್ತೇವೆ ಎಂದರು. ಈ ವೇಳೆ ಸಂಘಟನೆಯ ವಿವಿಧ ಹಂತದ ಪ್ರಮುಖ ಪದಾಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ವಿಶ್ವಕ್ಕೆ ಶಾಂತಿಯತೆಯ ಸಂದೇಶವನ್ನು ಕೊಟ್ಟಿರುವಂತಹ ತಥಾಗತ ಭಗವಾನ್ ಗೌತಮ್ ಬುದ್ಧ, ಬೌದ್ಧಿಸತ್ವ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರಾದಂತಹ ಮಹಾತ್ಮ ಬಸವೇಶ್ವರ್, ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಟಿಪ್ಪು ಸುಲ್ತಾನ್, ಈ ಎಲ್ಲ ಮಹಾಮಾನವರಿಗೆ ಪ್ರಥಮವಾಗಿ ನಮನಿಸುತ್ತಾ, ನಾನು ರಾಹುಲ್ ಅಶೋಕ್ ದಲಾಲೆ ನೂತನವಾಗಿ 1972ರಲ್ಲಿ ಪದ್ಮಶ್ರೀ ನಾಮದೇವ್ ಡಸಾಳ್ ಅವರು ಸ್ಥಾಪಿಸಿರುವಂತಹ ದಲಿತ ಪ್ಯಾಂಥರ್ ಅಂತಕ್ಕಂಥ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿದ್ದು, ಈ ಸಂಘಟನೆಯ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲಿ ಯಾವುದೇ ರೀತಿಯ ಸಮಾಜದ ಮೇಲೆ ಏನೋ ದೌರ್ಜನ್ಯ ಆದರೂ ಜಾತಿ ಮತ ಭೇದನ ನೋಡದೆ ನಮ್ಮೆಲ್ಲ ದಲಿತ ಪ್ಯಾಂಥರ್ ಕಾರ್ಯಕರ್ತಗಳಲ್ಲಿ ಹೋಗಿ ಎಲ್ಲ ಸಮಾಜದ ವ್ಯಕ್ತಿಗಳಿಗೆ ಸಮಾಜಕ್ಕೆ ನ್ಯಾಯ ಕೊಡುವಂತಹ ಕೆಲಸ ಮಾಡಬೇಕಂತಕ್ಕಂಥ ಈ ಸಂಘಟನೆಯ ಉದ್ದೇಶದ ಮೂಲಕ ನಾನು ಈ ಪದವನ್ನು ಗ್ರಹಿಸಿದ್ದೇನೆ. ಮತ್ತು ದಲಿತ ಪ್ಯಾಂಥರ್ ಇದು ಕೇವಲ ಒಂದು ವಿಶಿಷ್ಟವಾದಂಥ ಸಮುದಾಯದ ಪ್ಯಾಂಥರ್ ಇಲ್ಲ. ಈ ಎಲ್ಲ ಸಮುದಾಯದವರಿಗೆ ತಮ್ಮ ಜೊತೆ ತಗೊಂಡು ಹೋಗಿ ಎಲ್ಲ ಸಮಾಜಕ್ಕಾಗಿ ನ್ಯಾಯ ಹಕ್ಕಕ್ಕಾಗಿ ಹೋರಾಟ ಮಾಡುವಂತಹ ಪ್ಯಾಂಥರ್ ಅಂದರೆ ಇದು ದಲಿತ ಪ್ಯಾಂಥರ್ ಅಂತಕ್ಕಂಥ ಒಂದು ಮಾತು ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ. ಮತ್ತು ಗಣೇಶ್ ಅಷ್ಟೂರೆ ಅವರು ಈಗ ನಮ್ಮ ಹುಮ್ನಾಬಾದ್ ತಾಲೂಕಿನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು, ಈ ಎಲ್ಲ ಹುಮ್ನಾಬಾದ್ ತಾಲೂಕಿನ ಸಮಸ್ತ ಗ್ರಾಮ ಮತ್ತು ತಾಲೂಕಾ ಅಧ್ಯಕ್ಷರಿಗೆ ಒಂದೇ ವಿನಂತಿ ಏನಪ್ಪ ಅಂದರೆ, ಯಾವುದೇ ರೀತಿಯ ಈ ಸಮಾಜ ಆ ಸಮಾಜ ಯಾವುದೇ ಸಮಾಜದ ಮತಭೇದ ಮಾಡದೆ ಪ್ರತಿಯೊಂದು ಸಮಾಜಕ್ಕಾಗಿ ಹೋರಾಟ ಮಾಡಿ, ಎಜುಕೇಷನ್ಗಾಗಿ ಹೋರಾಟ ಮಾಡಿ. ಫ್ರೀ ಎಜುಕೇಷನ್ ಇದೆ, ಆದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಇವಾಗ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ನಮ್ಮ ಎಲ್ಲ ಪ್ಯಾಂಥರ್ಗಳು ಕೂಡಿ ಮೇಲೆ ಬಹಳಷ್ಟು ನೀವು ವೀಕ್ಷಿಸಿ ಪ್ರತಿಯೊಂದು ಸಮುದಾಯದ ಬಡ ಜನರಿಗೆ ಒಂದು ಶಿಕ್ಷಣದ ಮೂಲಕ ಅವರಿಗೆ ಒಂದು ಬಲ ಕೊಡಕ್ಕಂಥ ಕೆಲಸ ಈ ಪ್ಯಾಂಥರ್ ಮಾಡಬೇಕಂತಕ್ಕಂಥ ಉದ್ದೇಶ ನಂದು ಬಹಳಷ್ಟಿದೆ. ಯಾಕಂದರೆ ಎಜುಕೇಷನ್ ಮೇಲೆ ನಾನು ಬಹಳಷ್ಟು ಒಂದು ಇದು ಇದೆ. ಅದಕ್ಕಾಗಿ ಎಜುಕೇಷನ್ ಬಾಬಾ ಸಾಹೇಬರು ಹೇಳಿದ್ದಾರೆ,
ಶಿಕ್ಷಾ ಓ ಶೇರ್ನಿ ಕಾ ದೂಧ ಹೈ ಓ ಜಿತನಾ ಪಿಯೇಗ ಉತನಾ ದಹಾಡೇಗ ಅಂತಕ್ಕಂಥ ಮಾತು ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲರೂ ಮತ್ತೊಮ್ಮೆ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೆ ನನ್ನ ಒಂದೇ ವಿನಂತಿ, ಎಲ್ಲರಾಗಿ ಒಂದು ಹೊಸ ನಿರ್ಮಾಣ ಮಾಡಿರಿ ಅಂತಕ್ಕಂಥ ಒಂದು ಸಂದೇಶ ಈ ಮೂಲಕ ಇಲ್ಲೇ ವಿರಾಮ. ಹೊಸದಾಗಿ ಒಂದು ದಲಿತ ಪ್ಯಾಂಥರ್ ಇತ್ತು. ನಮ್ಮದು ಭಾರತ ದಲಿತ ಪ್ಯಾಂಥರ್ ಸಂಘಟನೆ ಇತ್ತು. ನಾವು ಏನು ಭಾರತ ದಲಿತ ಹಳ್ಳಿ ದಿನ ಸಂಘಟನೆ ಇತ್ತು, ಅದನ್ನು ಹೊರತುಪಡಿಸಿ ಈಗ ಹಳ್ಳಿ ದಿನ ಭಾರತ ದಲಿತ ಪ್ಯಾಂಥರ್ ಏನಿತ್ತು 1972ರಲ್ಲಿ ಸೃಷ್ಟಿಯಾಗಿರುವಂಥ ಏನು ರಿಯಲ್ ದಲಿತ ಪ್ಯಾಂಥರ್ ಸಂಘಟನೆ ಇತ್ತು, ಅದನ್ನು ಈ ಒಂದು ಭಾರತ ದಲಿತ ಪ್ಯಾಂಥರ್ ಬಿಟ್ಟು ಈಗ ದಲಿತ ಪ್ಯಾಂಥರ್ನ ಸೇರ್ಪಡೆ ಆಗ್ತಿದ್ದೆವು. ಎಲ್ಲ ಕಾರ್ಯಕರ್ತರ ಎಲ್ಲ ಸಂಘಟನೆ ಎಲ್ಲ ಕಾರ್ಯದರ್ಶಿರಿಗೆ, ಅಧ್ಯಕ್ಷರಿಗೆ, ಎಲ್ಲ ಗ್ರಾಮ ಸಂಖ್ಯೆ ಅಧ್ಯಕ್ಷರಿಗೆ, ಸದಸ್ಯರಿಗೆ, ತಾಲೂಕು ಬಡ್ಡಿರುವಂಥ ವಿದ್ಯಾರ್ಥಿ ಘಟಕ ಆಗಿರ್ಬೋದು, ಕಾರ್ಮಿಕ ಘಟಕ ಆಗಿರ್ಬೋದು, ಮಹಿಳಾ ಘಟಕ ಆಗಿರ್ಬೋದು, ಮತ್ತೊಂದು ಘಟಕವನ್ನು ಎಲ್ಲ ಸಂಘಟನೆ ತೊಗೊಂಡು ನಾವು ದಲಿತ ಪ್ಯಾಂಥರ್ ಸಂಘಟನೆ ಸೇರ್ಪಡೆ ಆಗ್ತಿದ್ವಿ. ಅವರಿಗೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು, ದಲಿತ ಪ್ಯಾಂಥರ್ ಸಂಘಟನೆ ರಾಜ್ಯಾಧ್ಯಕ್ಷರು ರಾಹುಲ್ ದಲಾಲೆ ಸರ್.